ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ವೀಕ್ಷಕರೇ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕಿರುತೆರೆ ವಲಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿರೋದಂದ್ರೆ ಜೀ ಕನ್ನಡದ ಹೊಸ ಸೀರಿಯಲ್ ಕೃಷ್ಣ ರುಕ್ಕು. ಜೀ ಕನ್ನಡ ಇತ್ತೀಚೆಗೆ ಕೃಷ್ಣ ರುಕ್ಕು ಸೀರಿಯಲ್ನ ಪ್ರೋಮೋ ಬಿಡುಗಡೆ ಮಾಡಿದಾಗಿಂದ ಪ್ರತಿಯೊಬ್ಬರ ಮನದಲ್ಲೂ ಒಂದೇ ಪ್ರಶ್ನೆ ಕಾಡ್ತಾ ಇತ್ತು. ಅದು ಏನು ಅಂದರೆ, ಸೀರಿಯಲ್ ಯಾವಾಗ ಶುರುವಾಗುತ್ತೆ ಮತ್ತು ಯಾವ ಹಳೆ ಸೀರಿಯಲ್ ಜಾಗಕ್ಕೆ ಇದು ಬರ್ತಾ ಇದೆ ಅಂತ. ಈಗ ಈ ಎಲ್ಲ ಕುತೂಹಲಗಳಿಗೆ ಅಧಿಕೃತವಾಗಿ ಉತ್ತರ ಸಿಕ್ಕಿದೆ. ಹೌದು, ಕೃಷ್ಣ ರುಕ್ಕು ಧಾರಾವಾಹಿ ಮುಂಬರುವ ಮಾರ್ಚ್ 9ರಿಂದ ನಿಮ್ಮ ಮನೆ ಬೆಳಗಲು ಸಿದ್ಧವಾಗಿದೆ. ಈ ಸೀರಿಯಲ್ ಸಂಜೆ 6:30 ಸ್ಲಾಟಲ್ಲಿ ಪ್ರಸಾರ ಆಗಲಿದೆ. ಈ ಸುದ್ದಿ ಕೇಳಿ ಕೃಷ್ಣ ರುಕ್ಕು ಜೋಡಿ ಅಭಿಮಾನಿಗಳಿಗೆ ಸಖತ್ ಖುಷಿಯಾಗಿದೆ. ಆದರೆ ಈ ಹೊಸ ಸೀರಿಯಲ್ ಬರ್ತಾ ಇರೋದ್ರಿಂದ ಒಂದು ಬೇಸರದ ಸುದ್ದಿ ಕೂಡ ಇದೆ. ಹೌದು, ಕಳೆದ ಹಲವಾರು ವರ್ಷಗಳಿಂದ ಕನ್ನಡಿಗರ ನೆಚ್ಚಿನ ಸೀರಿಯಲ್ ಆಗಿದ್ದ ಪುಟ್ಟಕ್ಕನ ಮಕ್ಕಳು ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಪುಟ್ಟಕ್ಕ ಮತ್ತು ಆಕೆಯ 3 ಹೆಣ್ಮಕ್ಕಳ ಹೋರಾಟದ ಕತೆ ಪ್ರೇಕ್ಷಕರಿಗೆ ತುಂಬಾ ಹತ್ತಿರ ಆಗಿತ್ತು. ಅತಿ ಹೆಚ್ಚು TRP ಪಡೆದ ಧಾರಾವಾಹಿಗಳಲ್ಲಿ ಇದು ಒಂದು. ಇಷ್ಟು ವರ್ಷಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಈ ಸೀರಿಯಲ್ ಈಗ ಸುಂದರವಾದ ಹಂತದಲ್ಲಿ ಅಂತ್ಯಗೊಳ್ತಾ ಇದೆ. ಸದ್ಯ ಪುಟ್ಟಕ್ಕನ ಮಕ್ಕಳು ಪ್ರಸಾರವಾಗ್ತಾ ಇದ್ದ ಸಂಜೆ 6:30 ಸಮಯವನ್ನೇ ಈಗ ಕೃಷ್ಣ ರುಕ್ಕು ತಂಡ ನೀಡಲಾಗಿದೆ. ಈ ಸ್ಲಾಟ್ ಕೃಷ್ಣ ರುಕ್ಕು ಸೀರಿಯಲ್ನ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಕೂಡ ಆಗಲಿದೆ ಎನ್ನುವುದು ಕಿರುತೆರೆಯ ಪಂಡಿತರ ಲೆಕ್ಕಾಚಾರ. ಕೃಷ್ಣ ಮತ್ತು ರುಕ್ಕುವಿನ ಪ್ರೇಮ ಕಥೆ ಹಾಗೂ ಕುಟುಂಬದ ಡ್ರಾಮಾ ಹೇಗಿರಲಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಒಟ್ಟಿನಲ್ಲಿ ಮಾರ್ಚ್ 9ರಿಂದ ಜೀ ಕನ್ನಡದಲ್ಲಿ ಹೊಸ ಸಂಚಲನ ಆಗಲಿದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮಿಸ್ ಮಾಡಿಕೊಳ್ಳುವುದು ಒಂದು ಕಡೆ ಆದರೆ, ಹೊಸ ಕಥೆಯನ್ನು ಸ್ವಾಗತಿಸಲು ರೆಡಿ ಆಗಿರೋದು ಇನ್ನೊಂದು ಕಡೆ. ನಿಮಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮುಗಿತಿರೋದ್ರಿಂದ ಈ ಬಗ್ಗೆ ಏನು ಅನಿಸುತ್ತೆ? ಹಾಗೆ ಕೃಷ್ಣ ರುಕ್ಕು ಮೇಲೆ ನಿಮ್ಮ ನಿರೀಕ್ಷೆಗಳ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.